ಆಲ್ ಕುಟುಂಬಾಸ್ ವೆಲ್ಕಮ್ ಅಗೈನ್. ಇವತ್ತು ಹೆಸರುಬೇಳೆ ಮತ್ತು ಸಾವಿಗೆ ಹಾಕಿ ಪಾಯಸ ಮಾಡೋಣ ಅಂತ ತೊಗೋತಾ ಇದ್ದೀನಿ. ಮುಕ್ಕಾಲು ಕಪ್ ಆಗೋಷ್ಟು ಹೆಸರುಬೇಳೆ ಮತ್ತು ಡ್ರೈ ಫ್ರೂಟ್ಸು, ಮುಕ್ಕಾಲು ಕಪ್ ಆಗೋಷ್ಟು ಬೆಲ್ಲ. ನೀವು ಬಾದಾಮಿ ಯಾವುದೇ ಬೇಕಾದರೂ, ಗೋಡಂಬಿ ಯಾವ್ದು ಬೇಕಾದರೂ ತೊಗೋಬೋದು ಡ್ರೈ ಫ್ರೂಟ್ಸಲ್ಲಿ. ಮತ್ತು ಅರ್ಧ ಹೋಳಾಗೋಷ್ಟು ಕಾಯಿ ತುಪ್ಪ. ಡ್ರೈ ಫ್ರೂಟ್ಸ್ನ ಮತ್ತು ಸಾವಿಗೆನೆಲ್ಲ ಹುರ್ಕೋಬೇಕಾಗುತ್ತೆ ತುಪ್ಪದಲ್ಲಿ. ಸೊ ಈಗ ಸ್ಟವ್ ಅಂಟಿಸ್ಕೊಂಡು ಒಂದು ಕಡಾಯಿಯಲ್ಲಿ ನೋಡಿ, ಕಡಾಯಿ ಇಟ್ಕೋತಾ ಇದ್ದೀನಿ. ಕಡಾಯಿಯಲ್ಲಿ ಮುಕ್ಕಾಲು ಕಪ್ ಆಗೋಷ್ಟು ಹೆಸರುಬೇಳೆನ ಹುರ್ಕೋಬೇಕಾಗುತ್ತೆ ಡ್ರೈ ಆಗಿ. ನೋಡಿ ಈಗ ಕೆಂಪಗೆ ಆಗ್ತಾಯಿದೆ. ಸೊ ಆದಷ್ಟು ಬೆಂಕಿನ ನೀವು ಆದಷ್ಟು ಸಿಮ್ಮಾಗಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈ ಥರ ಹುರ್ಕೋಬೇಕು. ನೋಡಿ ಈಗ ಬ್ರೌನ್, ಸ್ವಲ್ಪ ಲೈಟ್ ಬ್ರೌನ್ ಆಗಬೇಕು. ಆಗಿದೆ ಇದು. ಇದನ್ನು ನಾನೀಗ ಇದನ್ನು ಕುಕ್ಕರ್ಗೆ ಹಾಕ್ಕೊಂಡು 3 ವಿಸಿಲ್ ಹೊಡ್ಸ್ಕೊತಾ ಇದ್ದೀನಿ. ಇದನ್ನ ಸ್ವಲ್ಪ ವಾಶ್ ಮಾಡಬೇಕಾಗುತ್ತೆ. ವಾಶ್ ಮಾಡಿ ನೀರು ಹಾಕಿ ಕುಕ್ಕರ್ಗೆ ವಿಸಿಲ್ ಹೊಡ್ಸ್ಕೊತೀನಿ. ಈಗ ಮಿಕ್ಸಿ ಜಾರ್ಗೆ ಅರ್ಧ ಹೋಳು ಕೊಕೊನಟ್ ಎತ್ತಿಟ್ಟಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಲೇಯರ್ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಕಟ್ ಮಾಡಿಕೊಂಡು ನೋಡಿ 3 ವಿಸಿಲ್ ಆಯಿತು. ಹಾಕ್ಕೊಂಡು ಲವಂಗ ಒಂದು 5-4 ಆಗೋಷ್ಟು ನೀವು ಅದನ್ನ ಹಾಕ್ಕೊಂಡು ಅದ್ರ ಜೊತೆನೇ ಮಿಕ್ಸಿ ಮಾಡ್ಕೊಳ್ಳಿ. ಮಿಕ್ಸಿ ಮಾಡ್ಕೊಳ್ಳೋದಾಯಿತು. ಈಗ ಮಿಲ್ಕ್ ತೊಗೋತಾ ಇದ್ದೀನಿ. ಈ ಥರ ದೊಡ್ಡ ಸ್ಟ್ರೈನರ್ ಇದ್ದರೆ ಈಸಿ ಆಗುತ್ತೆ ಮಿಲ್ಕ್ ತೊಗೊಳೋದಕ್ಕೆ. ನೋಡಿ ಈಗ ಇದು ಬೆಂದಿದ್ದಾಗಿದೆ. ಸೊ ಈಗ ಇದು ಪಕ್ಕಕ್ಕಿಟ್ಟು ಸಾವಿಗೆ ನೋಡಿ ಮುಕ್ಕಾಲು ಕಪ್ ಆಗೋಷ್ಟು ಸಾವಿಗೆ ತೊಗೊಂಡಿದ್ದೀನಿ. ಇದನ್ನು ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಈಗ ಬ್ರೌನ್ ಕಲರಾಗಿ ಇದು ರೋಸ್ಟೆಡ್ ಆಗಿದ್ದರೆ ಓಕೆ, ರೋಸ್ಟೆಡ್ ಇಲ್ಲ ಅಂದರೆ ನಾವು ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಥರ ಇದಕ್ಕೆ 1 ಸ್ಪೂನ್ ತುಪ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ನೋಡಿ ಈ ಥರ ಬ್ರೌನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಮಾಡಿಕೊಂಡು ಈಗ ಇದನ್ನ ನಾವು ಕುಕ್ಕರ್ಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಮಿಲ್ಕು, ಕೊಕೊನಟ್ ಮಿಲ್ಕ್ ಅದನ್ನು ಆ್ಯಡ್ ಮಾಡ್ಕೋಬೇಕು. ಎಲ್ಲ ಮಾಡಿಕೊಂಡು ಕುದಿಯೋಕ್ಕೆ ಬಿಡಬೇಕು. ಚೆನ್ನಾಗಿ ಇದನ್ನು ಬೇಯಿಸಬೇಕು. ಅದೇ ಹಾಲಲ್ಲೇ, ಕೊಕೊನಟ್ ಮಿಲ್ಕಲ್ಲೇ ಬೇಯಿಸಬೇಕಾಗುತ್ತೆ. ಅದರಲ್ಲೇ ಬೇಳೆನೂ ಬೇಯುತ್ತೆ, ಸ್ವಲ್ಪ ಸಾಫ್ಟ್ ಆಗುತ್ತೆ, ಮತ್ತು ಹೆಸರು ಬೇಳೆನೂ ಎಲ್ಲ ಬೆಂದು ಸಾವಿಗೆನೂ ಬೇಯುತ್ತೆ. ಕೊಕೊನಟ್ ಮಿಲ್ಕಲ್ಲೇ ಇದು ಕುಕ್ ಆಗಬೇಕು, ಹೆಸರು ಬೇಳೆನೂ ಮತ್ತು ಸಾವಿಗೆ. ಮತ್ತು 3 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು ತುಪ್ಪ ಕರಗಿದ ಮೇಲೆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊತೀನಿ. ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ಅದರಲ್ಲಿ ಆ್ಯಡ್ ಮಾಡಿಕೊಂಡು ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಥ್ಯಾಂಕ್ ಯು.